ಗೆಳೆಯರೇ, ಈ ಮಾಸ್ಕ್ ಯಾರ್ದು ಅಂತ ನಿಮಗೇನಾದ್ರೂ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ಎಲ್ಲವೂ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಗೆಳೆಯರೇ, ನೀವು ಈ ವಿಡಿಯೋವನ್ನ ನೋಡ್ತಾ ಹೋದ್ರೆ ಯಾವುದೋ ಸಿನಿಮಾದ ಸ್ಟೋರಿ ಕೇಳ್ತಾ ಇದ್ದೀನೇನೋ ಅಂತ ನಿಮ್ಗೆ ಅನ್ಸೋಕೆ ಶುರುವಾಗುತ್ತೆ. ಆದ್ರೆ ನಾನೀಗ ಹೇಳ್ತಾ ಇರೋದು ಯಾವುದೋ ಸಿನಿಮಾದ ಸ್ಟೋರಿ ಅಲ್ಲ ಗೆಳೆಯರೇ, ಬದಲಾಗಿ ಈ ಮಾಸ್ಕ್ ಹಿಂದಿರೋ ರಿಯಲ್ ಫ್ಯಾಕ್ಟ್ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ಈ ವಿಡಿಯೋ ಏನಾದ್ರೂ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಗೆಳೆಯರೇ, ಈ ಮಾಸ್ಕ್ ಹಿಂದಿರೋ ರಿಯಲ್ ಫ್ಯಾಕ್ಟ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಗೆಳೆಯರೇ, ಇಂಟರ್ನೆಟ್ ನಲ್ಲಿ ಅನಾನಿಮಸ್ ಅಂತ ಒಂದು ಹ್ಯಾಕಿಂಗ್ ಗ್ರೂಪ್ ಇದೆ. ಈ ಹ್ಯಾಕಿಂಗ್ ಗ್ರೂಪ್ ನವರೇ ಈ ಮಾಸ್ಕ್ ಅನ್ನ ಬಳಸೋದು. ಅನಾನಿಮಸ್ ಅನ್ನೋ ಈ ಗ್ರೂಪ್ ಅಂತಾರಾಷ್ಟ್ರೀಯ ಹ್ಯಾಕಿಂಗ್ ಗ್ರೂಪ್ ಆಗಿದ್ದು, ಮಾನವೀಯತೆಯ ಒಳಿತಿಗಾಗಿ ತಮ್ಮ ಡಿಜಿಟಲ್ ಪವರ್ ನ ಬಳಸಿಕೊಂಡು ಹೋರಾಡ್ತಾರೆ ಈ ಅನಾನಿಮಸ್ ಗ್ರೂಪ್ ನವರು. ತುಂಬಾನೇ ಒಳ್ಳೆ ಕೆಲಸ ಮಾಡೋ ಈ ಅನಾನಿಮಸ್ ನವರು ಜಗತ್ತಿನ ಅನೇಕ ಸರ್ಕಾರಗಳ ಕೆಟ್ಟ ನೀತಿಯ ವಿರುದ್ಧ ಮತ್ತು ಭ್ರಷ್ಟಾಚಾರ ಮಾಡುವ ಸರ್ಕಾರಗಳ ವಿರುದ್ಧನೂ ಅವರ ಸಿಸ್ಟಮ್ ಅನ್ನೇ ಹ್ಯಾಕ್ ಮಾಡೋ ಮೂಲಕ ಹೋರಾಡ್ತಾರೆ ಈ ಅನಾನಿಮಸ್ ಗ್ರೂಪ್ ನವರು. ಈ ಅನಾನಿಮಸ್ ಗ್ರೂಪ್ ನ ಬಗ್ಗೆ ಇದುವರೆಗೂ ಯಾರಿಗೂ ಹೆಚ್ಚೇನು ಗೊತ್ತಿಲ್ಲ. ಈ ಗ್ರೂಪ್ ಅನ್ನ ಯಾರು ನಡೆಸ್ತಿದ್ದಾರೆ, ಎಲ್ಲಿಂದ ಆಪರೇಟ್ ಮಾಡ್ತಿದ್ದಾರೆ ಮತ್ತು ಈ ಗ್ರೂಪ್ ನಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಇದುವರೆಗೂ ಈ ಅನಾನಿಮಸ್ ಹ್ಯಾಕಿಂಗ್ ಗ್ರೂಪ್ ಅನ್ನ ಹಿಡಿಯೋಕೆ ಯಾರಿಂದಾನೂ ಸಾಧ್ಯವಾಗಿಲ್ಲ. ಕೆಲವರು ಹೇಳೋ ಪ್ರಕಾರ ಈ ಹ್ಯಾಕಿಂಗ್ ಗ್ರೂಪ್ 12 ವರ್ಷದ ಹುಡುಗರಿಂದ ಹಿಡಿದು 65 ವರ್ಷದ ವೃದ್ಧರು ಕೂಡ ಈ ಗ್ರೂಪ್ ನಲ್ಲಿ ಇದ್ದಾರಂತೆ. ವಿಕಿಲಿಕ್ಸ್ ಅನ್ನೋ ವೆಬ್ಸೈಟ್ ಒಂದು ರಾಜಕಾರಣಿಗಳು ಮಾಡೋ ಭ್ರಷ್ಟಾಚಾರಗಳನ್ನ ತನ್ನ ವೆಬ್ಸೈಟ್ ನಲ್ಲಿ ಪಬ್ಲಿಕ್ ಆಗಿ ಎಲ್ಲವನ್ನ ತೋರಿಸ್ತಾ ಇತ್ತು. ಈ ವೆಬ್ಸೈಟ್ ಯೂಸರ್ಗಳು ಡೊನೇಟ್ ಮಾಡಿದ ಹಣದಲ್ಲಿ ನಡೀತಾ ಇತ್ತು. ಹೀಗಾಗಿ ರಾಜಕಾರಣಿಗಳು ಈ ವೆಬ್ಸೈಟ್ ಗೆ ಹಣ ಬರದಂತೆ ತಡೆಯಲು ಬ್ಯಾಂಕ್ ಗಳಿಗೆ ಹೇಳ್ತಾರೆ. ಆವಾಗ ಈ ಅನಾನಿಮಸ್ ಹ್ಯಾಕಿಂಗ್ ಗ್ರೂಪ್ ನವರು ಬ್ಯಾಂಕ್ ಗಳನ್ನೇ ಹ್ಯಾಕ್ ಮಾಡಿ ಯಾವುದೇ ತಡೆ ಇಲ್ಲದೆ ವಿಕಿಲಿಕ್ಸ್ ನವರಿಗೆ ಮತ್ತೆ ಹಣ ಬರೋ ಹಾಗೆ ಮಾಡ್ತಾರೆ. ಇನ್ನು ಈ ಅನಾನಿಮಸ್ ಹ್ಯಾಕಿಂಗ್ ಗ್ರೂಪ್ ನವರು ಆತಂಕವಾದಿಗಳ ವೆಬ್ಸೈಟ್ ಗಳನ್ನ ಕೂಡ ಹ್ಯಾಕ್ ಮಾಡೋ ಮೂಲಕ ಅವರ ನಿದ್ದೆಯನ್ನ ಗೆಡಿಸಿದ್ದಾರೆ. ಹೀಗೆ ಒಳ್ಳೆ ಕೆಲಸಗಳನ್ನ ಮಾಡೋ ಮೂಲಕ ಜಗತ್ತಿನ ತುಂಬೆಲ್ಲ ತುಂಬಾನೇ ಫೇಮಸ್ ಆಗಿದ್ದಾರೆ ಈ ಅನಾನಿಮಸ್ ಹ್ಯಾಕಿಂಗ್ ಗ್ರೂಪ್ ನವರು. ಅಮೆರಿಕದ ಅಧ್ಯಕ್ಷನಾದ ಡೊನಾಲ್ಡ್ ಟ್ರಂಪ್ ನ ವೆಬ್ಸೈಟ್ ಅನ್ನ ಕೂಡ ಈ ಅನಾನಿಮಸ್ ಗ್ರೂಪ್ ಹ್ಯಾಕ್ ಮಾಡಿತ್ತು. ಜಗತ್ತಿನ ಮುಸ್ಲಿಂ ಸಮುದಾಯದ ಜನರಿಗೆ ಅಮೆರಿಕಕ್ಕೆ ಬರೋಕೆ ಬ್ಯಾನ್ ಮಾಡಿದ ಡೊನಾಲ್ಡ್ ಟ್ರಂಪ್ ನ ಈ ನೀತಿ ಈ ಗ್ರೂಪ್ ನವರಿಗೆ ಇಷ್ಟ ಆಗಿರಲಿಲ್ಲ. ಹೀಗಾಗಿ ಹ್ಯಾಕ್ ಮಾಡಿ ಡೊನಾಲ್ಡ್ ಟ್ರಂಪ್ ಗೆ ಎಚ್ಚರಿಕೆ ನೀಡಿತು ಈ ಗ್ರೂಪ್. ಇನ್ನು ಈ ಗ್ರೂಪ್ ನ ಮೆಂಬರ್ ಇರಬಹುದು ಅಂತ ಅನುಮಾನದಿಂದ ಜಗತ್ತಿನಾದ್ಯಂತ ತುಂಬಾ ಜನರನ್ನ ಅರೆಸ್ಟ್ ಮಾಡಿದ್ರು ಈ ಗ್ರೂಪ್ ನ ಬಗ್ಗೆ ಪೂರ್ತಿಯಾದ ಮಾಹಿತಿ ಇದುವರೆಗೂ ದೊರೆತಿಲ್ಲ. ಕೆಟ್ಟ ದಾರಿಯಲ್ಲಿ ಹ್ಯಾಕಿಂಗ್ ಮಾಡಿದ್ರು ಮಾನವೀಯತೆಯ ಒಳಿತಿಗಾಗಿ ಹ್ಯಾಕಿಂಗ್ ಮಾಡ್ತಾರೆ ಈ ಅನಾನಿಮಸ್ ಗ್ರೂಪ್ ನವರು. ಈ ಅನಾನಿಮಸ್ ಹ್ಯಾಕಿಂಗ್ ಗ್ರೂಪ್ ನವರು ಯಾವುದೇ ಲಾಭವಿಲ್ಲದೆ ಜಗತ್ತಿನ ಜನರಿಗೋಸ್ಕರ ಕೆಲಸ ಮಾಡ್ತಾರೆ.